ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಸಿನಿಮಾ ರಂಗಕ್ಕೆ ತಡವಾಗಿ ಪಾದಾರ್ಪಣೆ ಮಾಡಿದಾದರೂ ಸಹ ಇವರ ಸಿನಿಮಾ ರಂಗದ ಸಾಧನೆ ಅದ್ಭುತ. ಅಷ್ಟೇ ಅಲ್ಲದೆ ಭಾರತೀಯ ವಾಯುಸೇನೆಯಲ್ಲಿ ವಿಂಗ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಕನ್ನಡಿಗರಿಗೆ ದತ್ತಣ್ಣ ಎಂದೇ ಚಿರಪರಿಚಿತರು. ಹೌದು ಕರುನಾಡು, ಇವತ್ತಿನ ವಿಶೇಷವಾದ ಸಾಧಕರು ಶ್ರೀ ಹರಿಹರ ಗುಂಡೂರಾವ್ ದತ್ತಾತ್ರೇಯ ಅವರ ಜೀವನದ ಕೆಲವು ಅದ್ಭುತ ಸಂಗತಿಗಳನ್ನು ತಿಳಿಯೋಣ ಬನ್ನಿ. ಆಗಲೇ ಹೇಳಿದ ಹಾಗೆ ಇವರ ಪೂರ್ಣ ಹೆಸರು ಹರಿಹರ ಗುಂಡೂರಾವ್ ದತ್ತಾತ್ರೇಯ ಎಂದು. ಆದರೆ ಕನ್ನಡಿಗರಿಗೆ ದತ್ತಣ್ಣ ಎಂದೇ ಚಿರಪರಿಚಿತರಾಗಿದ್ದಾರೆ. ಇವರು ಹುಟ್ಟಿದ್ದು ಏಪ್ರಿಲ್ 20, 1942 ಚಿತ್ರದುರ್ಗದಲ್ಲಿ. ತಂದೆ ಹರಿಹರ ಗುಂಡೂರಾಯರು, ತಾಯಿ ವೆಂಕಮ್ಮ. ಇವರು ಸುಮಾರು 16 ವರ್ಷಗಳ ಕಾಲ ತಮ್ಮ ಹುಟ್ಟೂರಾದ ಚಿತ್ರದುರ್ಗದಲ್ಲಿ ನೆಲೆಸಿದ್ದರು. ಯಾವಾಗಲೂ ಓದಿನಲ್ಲಿ ಮುಂದೆ ಇರುತ್ತಿದ್ದ ದತ್ತಣ್ಣನವರು SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಭಾರತ ಸರ್ಕಾರದ ಮೆರಿಟ್ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಂಡರು. SSLCಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ ದತ್ತಣ್ಣನವರು PUCಗೆ ಇಂಗ್ಲಿಷ್ ಮಾಧ್ಯಮ ಸೇರಿಕೊಂಡರು. ಅಲ್ಲಿಯೂ ಸಹ ಇವರು ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದುಕೊಂಡರು. ನಂತರದ ದಿನಗಳಲ್ಲಿ IIT ಸೇರಬೇಕೆಂದು ಮದ್ರಾಸಿಗೆ ಹೋದರು. ಆದರೆ ಅಲ್ಲಿ ಹೆಚ್ಚು ಕಾಲ ಇರಲಾಗದೆ ಅಲ್ಲಿಂದ ಬಿಟ್ಟು ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಸೇರಿಕೊಂಡು ಅಲ್ಲಿ ವ್ಯಾಸಂಗವನ್ನು ಆರಂಭಿಸಿದರು. ದತ್ತಣ್ಣನವರು ಓದಿನಲ್ಲಿ ಅಷ್ಟೇ ಅಲ್ಲದೆ ನಾಟಕಗಳಲ್ಲಿಯೂ ಸಹ ತಮ್ಮ ಅಭಿರುಚಿಯನ್ನು ಬೆಳೆಸಿಕೊಂಡಿದ್ದರು. ಕಾಲೇಜಿನಲ್ಲಿ ನಡೆಯುವಂತಹ ಎಲ್ಲ ನಾಟಕ ಸ್ಪರ್ಧೆಗಳಲ್ಲಿ ತೊಡಗಿ ನಟನೆಯನ್ನು ಮಾಡುತ್ತಿದ್ದರು. ಇವರು ಹೆಚ್ಚಾಗಿ ಹೆಣ್ಣು ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದರು. ನಂತರದ ದಿನಗಳಲ್ಲಿ NVEFನಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ನಲ್ಲಿ ಸ್ವಲ್ಪ ದಿನಗಳ ಕಾಲ ಕೆಲಸವನ್ನು ಮಾಡಿದ್ದರು. ನಂತರ ಇವರು ಭಾರತೀಯ ವಾಯುಸೇನೆಗೆ ಸೇರಬೇಕೆಂದುಕೊಂಡು ಮನೆಯಲ್ಲಿಯೂ ಸಹ ಎಲ್ಲರ ಒಪ್ಪಿಗೆಯನ್ನು ಕೇಳಿ ಭಾರತೀಯ ವಾಯುಸೇನೆಗೆ ಅಕ್ಟೋಬರ್ 13, 1964ರಲ್ಲಿ ಸೇರಿಕೊಂಡರು. ಇವರು ಸೇನೆಗೆ ಸೇರಿ 1 ವರ್ಷದ ಅವಧಿಯಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಶುರುವಾಯಿತು. 2-3 ವರ್ಷಕ್ಕೊಮ್ಮೆ ಕಾನ್ಪುರ್, ಅಂಡಮಾನ್, ಬೆಂಗಳೂರು, ಚಂಡೀಗಢ ಇನ್ನೂ ಇತರ ಪ್ರದೇಶಕ್ಕೆ ವರ್ಗಾವಣೆ ಆಗುತ್ತಿದ್ದರು. ನಂತರ 1975ರಿಂದ 77ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ME ಪದವಿ ಪಡೆದುಕೊಂಡರು. ನಂತರ ಇವರು 1987ರಲ್ಲಿ ಬೆಂಗಳೂರಿನ HALಗೆ ವರ್ಗಾವಣೆಯಾದರು. ಇವರು ಮೊದಲ ನಟನೆ TS ರಂಗಾರವರ 1 ಗಂಟೆ ಅವಧಿಯ ಉದ್ಭವ್ ಸಿನಿಮಾ ದತ್ತಣ್ಣನವರನ್ನು ಪರಿಚಯಿಸಲಾಯಿತು. ಅದಾದ ನಂತರ ನಾಗಭರಣರ ಆಸ್ಫೋಟ ಚಿತ್ರ, ಆ ಚಿತ್ರದಲ್ಲಿ ಖಳನಟನ ಪಾತ್ರಕ್ಕೆ ರಾಷ್ಟ್ರಮಟ್ಟದ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ದೊರಕಿತ್ತು. ನಂತರ ಶರವೇಗದ ಸರದಾರ, ಮಾಧುರಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದರು. ಆಮೇಲೆ ವೈದ್ಯೋ ನಾರಾಯಣೋ ಹರಿ ಎಂಬ ಧಾರಾವಾಹಿಯ ಮೂಲಕ ದೂರದರ್ಶನಕ್ಕೂ ಕಾಲಿಟ್ಟರು. ಆಗ ಕೆಲಸದಲ್ಲಿ ಇದ್ದ ಕಾರಣ ಹೆಚ್ಚಾಗಿ ನಟಿಸಲು ಆಗುತ್ತಿರಲಿಲ್ಲ. ಆಗ ಅವರು ಅಲ್ಲಲ್ಲಿ ಒಂದೊಂದು ಚಿತ್ರಗಳಲ್ಲಿ ಮಾತ್ರ ನಟಿಸುತ್ತಿದ್ದರು. 1994ರಲ್ಲಿ ಸ್ವನಿವೃತ್ತಿಯನ್ನು ಪಡೆದುಕೊಂಡರು. ಅಲ್ಲಿಂದ ಇವರು ನಾಟಕ, TV, ಸಿನಿಮಾಗಳಲ್ಲಿಯೂ ಸಹ ಸಂಪೂರ್ಣವಾಗಿ ನಟನೆಯನ್ನು ಆರಂಭಿಸಿದ್ದರು. ದತ್ತಣ್ಣನವರು ಸಿನಿಮಾ ರಂಗಕ್ಕೆ ಬಂದದ್ದು ಬಹಳ ತಡವಾಗಿ, ಅಂದರೆ 45ನೇ ವಯಸ್ಸಿನಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ 150ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೂ 40ಕ್ಕೂ ಅಧಿಕ ನಾಟಕಗಳಲ್ಲಿ, ಅನೇಕ TV ಧಾರಾವಾಹಿಗಳಲ್ಲಿ ತಮ್ಮ ನಟನೆಯನ್ನು ಪ್ರದರ್ಶಿಸಿದ್ದಾರೆ. ಇವರಿಗೆ ಚಿತ್ರರಂಗದ ಸಾಧನೆಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರು ತುಂಬ ಸರಳ ವ್ಯಕ್ತಿತ್ವ, ಸಾಮಾನ್ಯವಾದ ಉಡುಗೆಗಳನ್ನು ತೊಡುತ್ತಾರೆ. ಯಾವಾಗಲೂ ಇವರ ಹೆಗಲಿಗೆ ಒಂದು ಚೀಲವನ್ನು ನೇತಾಕಿಕೊಂಡಿರುತ್ತಾರೆ. ಇವರು ಅವಿವಾಹಿತರಾಗಿದ್ದಾರೆ ಹಾಗೂ ಭಾರತೀಯ ವಾಯುಸೇನೆಯಲ್ಲಿ ವಿಂಗ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಖಳನಾಯಕ, ಪೋಷಕ ನಟ, ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಪಾತ್ರಗಳಲ್ಲಿ ನಟಿಸಿ ಕನ್ನಡಿಗರನ್ನು ರಂಜಿಸಲಿ ಎಂದು ಹಾರೈಸೋಣ. ಇದಿಷ್ಟು ಹರಿಹರ ಗುಂಡೂರಾವ್ ದತ್ತಾತ್ರೇಯರವರ ಜೀವನದ ಪರಿಚಯವಾಗಿತ್ತು. ಈ ವಿಡಿಯೋ ಸ್ಫೂರ್ತಿದಾಯಕವಾಗಿರುತ್ತದೆ ಎಂದು ಭಾವಿಸುತ್ತೇವೆ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಕರುನಾಡು. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.